ಬಹಳಷ್ಟು ಜನ ಹಣಕ್ಕಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ ಅವರ ಕೈಯಲ್ಲಿ ದುಡ್ಡು ಉಳಿಯೋದೇ ಇಲ್ಲ, ಅವರ ಹತ್ರ ಜೀರೋ ಸೇವಿಂಗ್ ಇರುತ್ತೆ. ಆದರೆ ಕೆಲವೊಂದಿಷ್ಟು ಜನ ಲಕ್ಷಾಂತರ ಹಣವನ್ನು ಸಲೀಸಾಗಿ ಗಳಿಸ್ತಾರೆ ಮತ್ತು ಲಕ್ಷಾಂತರ ಹಣವನ್ನು ಸಲೀಸಾಗಿ ಸೇವ್ ಮಾಡ್ತಾರೆ, ರಿಚ್ ಆಗ್ತಾರೆ, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕೆಲವೊಂದಿಷ್ಟು ಜನ ಸ್ಯಾಲ್ರಿ ಬಂದ ತಕ್ಷಣವೇ, ಕೈಗೆ ಸ್ಯಾಲ್ರಿ ಬರ್ತಾ ಇದ್ದಂತೆ ಅವರು ಸೇವಿಂಗ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಇನ್ನು ಯಾರ ಕೈಯಲ್ಲಿ ದುಡ್ಡು ಉಳಿಯಲ್ಲ ಅವರು ಸ್ಯಾಲ್ರಿ ಬರ್ತಾ ಇದ್ದಂತೆ ರ್ಯಾಂಡಮ್ ಆಗಿ ಖರ್ಚು ಮಾಡ್ತಾರೆ, ತಿಂಗಳ ಕೊನೆಯಲ್ಲಿ ಸೇವಿಂಗ್ ಮಾಡೋಕ್ಕೆ ಒದ್ದಾಡ್ತಾರೆ. ಈ ರೀತಿ ನೀವು ಮಾಡ್ತಾ ಇದ್ದರೆ ನಿಮಗೂ ಕೂಡ ಸೇವಿಂಗ್ ಆಗಲ್ಲ. ಒಂದು ವೇಳೆ ನೀವೇನಾದರೂ ದೊಡ್ಡ ಅಮೌಂಟನ್ನು ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಯಾಲ್ರಿ ನಿಮ್ಮ ಕೈಗೆ ಬರ್ತಾ ಇದ್ದಂತೆಯೇ ಈ 7 ಜಾಗಗಳಲ್ಲಿ ನಿಮ್ಮ ದುಡ್ಡನ್ನು ಸರಿಯಾಗಿ ಅಲಾಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ. ಆವಾಗ ನೋಡಿ ನೀವು ಕೂಡ ಲಕ್ಷಾಂತರ ಹಣವನ್ನು ಸಲೀಸಾಗಿ ಸಂಪಾದಿಸಬಹುದು ಮತ್ತು ಸಲೀಸಾಗಿ ಲಕ್ಷಾಂತರ ಹಣವನ್ನು ಸೇವ್ ಮಾಡಿ ರಿಚ್ ಆಗ್ಬೋದು. ಸ್ಯಾಲ್ರಿ ಬಂದ ತಕ್ಷಣವೇ ಈ 7 ಜಾಗಗಳಲ್ಲಿ ನಿಮ್ಮ ಹಣವನ್ನು ಸರಿಯಾಗಿ ಅಲಾಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ. ನಂಬರ್ 1, ರಿಟೈರ್ಮೆಂಟ್ ಫಂಡ್. ನೀವು ಒಂದು ಕಟು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿನಲ್ಲಿ ಯಾರೂ ಕೂಡ ಶಾಶ್ವತವಾಗಿ ನಿಮ್ಮವರಲ್ಲ. ನಿಮ್ಮಿಂದ ಏನಿಲ್ಲ ಒಂದು ಬೆನಿಫಿಟ್ ಸಿಗ್ತಾ ಇರುತ್ತೆ, ಅದಕ್ಕಾಗಿ ಎಲ್ಲರೂ ನಿಮ್ಮೊಂದಿಗೆ ಇರ್ತಾರೆ, ಇರೋ ಥರ ಕ್ಲೋಸ್ ಆಗಿರೋ ಥರ ಡ್ರಾಮಾ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಿಮ್ಮ ರಿಟೈರ್ಮೆಂಟ್ ಫಂಡನ್ನು ನೀವೇ ಅರೇಂಜ್ ಮಾಡ್ಕೋಬೇಕು. ಯಾವಾಗ ನಿಮಗೆ ಫಸ್ಟ್ ಸ್ಯಾಲ್ರಿ ಬರುತ್ತಲ್ಲ ಆ ದಿನದಿಂದಲೇ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಮಾಡಬೇಕು ಸರಿಯಾಗಿ. ಇಲ್ಲಪ್ಪ ಅಂತಂದರೆ ವಯಸ್ಸಾದಾಗ ಬೀದಿಗೆ ಬೀಳಬೇಕಾಗತ್ತೆ, ಅಲ್ಲಿ ಇಲ್ಲಿ ಅಲಿಬೇಕಾಗತ್ತೆ, ಅನಾಥಾಶ್ರಮವನ್ನು ಸೇರ್ಕೋಬೇಕಾಗತ್ತೆ, ಕೊನೆಗೆ ಬೀದಿ ಹೆಣವಾಗಿ ಸಾಯಬೇಕಾಗತ್ತೆ. ಸೊ ಈ ಕೆಟ್ಟ ಪರಿಸ್ಥಿತಿ ನಿಮ್ಮೊಂದಿಗೆ ಬರಬಾರ್ದಪ್ಪ ಅಂತಂದರೆ ಸ್ವಲ್ಪ ಸಮಜ್ದಾರಾಗಿ, ಮತ್ತು ಯಾವಾಗ ನೀವು ದುಡಿತಾ ಇರ್ತೀರಲ್ಲ ಸ್ಯಾಲ್ರಿ ಬರ್ತಾ ಇರತ್ತಲ್ಲ ಆವಾಗಲೇ ಸ್ಯಾಲ್ರಿ ಬಂದ ದಿನವೇ ಫಸ್ಟ್ ಪ್ರಿಯಾರಿಟಿ ನಿಮ್ಮದೇನಾಗಿರಬೇಕು, ರಿಟೈರ್ಮೆಂಟ್ ಫಂಡಲ್ಲಿ ನೀವು ಆ ಸ್ಯಾಲ್ರಿಯಿಂದ ಸ್ವಲ್ಪ ಅಮೌಂಟನ್ನು ಆ್ಯಡ್ ಮಾಡಬೇಕು. ಎಷ್ಟು ಮಾಡ್ತೀರಪ್ಪ ಅಂತಂದರೆ 5-15%. ಸೊ ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಹೆಂಗಿದೆ ಅಂತೇಳಿ ನೋಡ್ಕೊಳ್ಳಿ. ಜಾಬ್ನಿಂದ ರಿಟೈರ್ಡ್ ಆದಾಗ ನೀವೇನೇನೆಲ್ಲ ಮಾಡೋರಿದ್ದೀರಾ, ಸೊ ಅದಕ್ಕೆ ತಕ್ಕಂತೆ ನೀವು ರಿಟೈರ್ಮೆಂಟ್ ಫಂಡಲ್ಲಿ ನಿಮ್ಮ ಹಣವನ್ನು ಸ್ಯಾಲ್ರಿಯಿಂದ ಕಟ್ ಮಾಡಿ ಸೇರಿಸಿ. ಸ್ಯಾಲ್ರಿ ಅಕೌಂಟಿಂದ ರಿಟೈರ್ಮೆಂಟ್ ಅಕೌಂಟಿಗೆ ನಿಮ್ಮ ದುಡ್ಡನ್ನು ಅಲ್ಲಿ ಅಲಾಟ್ ಮಾಡಿ. ಇದು ನಂಬರ್ 1 ಕೆಲಸ ಆಯಿತು. ನಂಬರ್ 2, ನಿಮ್ಮ ಸ್ಯಾಲ್ರಿ ಅಕೌಂಟಲ್ಲಿ ನಿಮಗೆ ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ಯಾವಾಗ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತಲ್ಲ, ಪೇಮೆಂಟ್ ಬರುತ್ತಲ್ಲ, ಆ ದಿನ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಎಮರ್ಜೆನ್ಸಿ ಫಂಡಲ್ಲಿ ಕೂಡ ಸ್ವಲ್ಪ ಹಣವನ್ನು ಅಲಾಟ್ ಮಾಡಬೇಕು. ನಿಮಗೆ ಎಮರ್ಜೆನ್ಸಿ ಹೇಳಿ ಕೇಳಿ ಬರಲ್ಲ. ಎನಿ ಟೈಮ್ ನಿಮ್ಮ ಜಾಬ್ ಲಾಸ್ ಆಗಬಹುದು, ಎನಿ ಟೈಮ್ ನಿಮಗೇನಾದರೂ ಆಗಿ ನೀವು ಹಾಸ್ಪಿಟಲ್ ಸೇರ್ಬೋದು, ಇಲ್ಲ ನಿಮ್ಮ ಮನೆಯವರು ಯಾರಾದರೂ ಸೇರ್ಕೋಬೋದು. ಹೀಗಾಗಿ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಎಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕಪ್ಪ ಅಂತಂದರೆ ಟೋಟಲ್ ನಿಮ್ಮ 1 ವರ್ಷದ ಖರ್ಚಿಗಾಗುವಷ್ಟು ಹಣ ನಿಮ್ಮ ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು. ಮತ್ತು ಈ ಹಣ ಹೆಂಗಿರಬೇಕಪ್ಪ ಅಂತಂದರೆ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಲಿಕ್ವಿಡ್ ಫಾರ್ಮ್ನಲ್ಲಿ ಇರಬೇಕು. ಅಂದರೆ ಎನಿ ಟೈಮ್ ನೀವು ಇದನ್ನು ಡ್ರಾ ಮಾಡೋಕ್ಕೆ ಬರಬೇಕು, ತೆಗೆದು ಖರ್ಚು ಮಾಡೋಕ್ಕೆ ಬರಬೇಕು. ಆ ರೀತಿ ನೀವು ಎಮರ್ಜೆನ್ಸಿ ಫಂಡನ್ನು ಇಟ್ಕೋಬೇಕು. ನಿಮ್ಮ ಸೇವಿಂಗ್ ಅಕೌಂಟ್ ಇರುತ್ತಲ್ಲ ಅದರಲ್ಲಿ ನಿಮ್ಮ ಎಮರ್ಜೆನ್ಸಿ ಫಂಡನ್ನು ಇಡಿ. ಎಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು, 1 ವರ್ಷಕ್ಕಾಗೋವಷ್ಟು ಇರಬೇಕು. ಯಾವಾಗ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಆಗುತ್ತಲ್ಲ ಆವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಕೊನೆಗೆ ಹೇಳುವೆ. ಬಟ್ ಫಸ್ಟ್ ನೀವು ಸ್ಯಾಲ್ರಿ ಬಂದ ದಿನವೇ ಎಮರ್ಜೆನ್ಸಿ ಫಂಡಲ್ಲಿ ದುಡ್ಡನ್ನು ಸರಿಯಾಗಿ ಅಲಾಟ್ ಮಾಡಿ. ನಂಬರ್ 3, ನೆಸೆಸಿಟೀಸ್. ನಿಮಗಂತೂ ನಿಮ್ಮ ನೀಡ್ಸ್ಗಳೆಂದರೇನು, ವಾಂಟ್ಸ್ಗಳೆಂದರೇನು ಅಂತ ಗೊತ್ತಿದೆ. ಇವುಗಳನ್ನು ನಾನು ಬಹಳಷ್ಟು ಲೆಸನ್ಗಳಲ್ಲಿ ಹೇಳಿರುವೆ. ನೀವು ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ನೋಡಿ ನಾನು ಬಹಳಷ್ಟು ಮನಿ ಮ್ಯಾನೇಜ್ಮೆಂಟ್ ಲೆಸನ್ಗಳನ್ನು, ಲೈಫ್ ಮ್ಯಾನೇಜ್ಮೆಂಟ್ ಲೆಸನ್ಗಳನ್ನು ಹೇಳಿರುವೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀಡ್ಸ್ ಅಂದರೆ ಏನು, ವಾಂಟ್ಸ್ ಅಂದರೆ ಏನು, ಯಾವ ರೀತಿ ನೀವು ದುಡ್ಡನ್ನು ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನು ನೋಡಿ ಕಲ್ತ್ಕೊಳ್ಳಿ. ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನೀವು ರಿಟೈರ್ಮೆಂಟ್ ಫಂಡಲ್ಲಿ ಸ್ವಲ್ಪ ದುಡ್ಡನ್ನು ಹಾಕಿ, ಎಮರ್ಜೆನ್ಸಿ ಫಂಡಲ್ಲಿ ಸ್ವಲ್ಪ ದುಡ್ಡನ್ನು ಹಾಕಿಬಿಟ್ಟು ಅದಾದ ನಂತರ ನಿಮ್ಮ ಅತ್ಯವಶ್ಯಕವಾದ ನೆಸೆಸಿಟಿಗಳು ಏನಿವೆ ಅಲ್ಲ, ನೀಡ್ಸ್ಗಳು ಏನೇನಿವೆ ಅಲ್ಲ ಅವುಗಳ ಮೇಲೆ ಹಣವನ್ನು ಖರ್ಚು ಮಾಡಿ. ಯಾವುದು ಅವಶ್ಯಕತೆಯಾಗಿದೆಯೋ ನೀವು ಬದುಕೋಕ್ಕೆ, ಅದು ಮನೆ ಆಗಿರಬಹುದು, ಬಟ್ಟೆ ಆಗಿರಬಹುದು, ನೀರಾಗಿರಬಹುದು, ಆಹಾರ ಆಗಿರಬಹುದು, ಎಜುಕೇಷನ್ ಆಗಿರಬಹುದು, ಹೆಲ್ತ್ ಆಗಿರಬಹುದು, ಅದರ ಮೇಲೆ ನಿಮ್ಮ ಹಣವನ್ನು ಖರ್ಚು ಮಾಡಿ. ನಿಮ್ಮ ನೆಸೆಸಿಟಿಗಳ ಮೇಲಿನ ಒಟ್ಟಾರೆ ಖರ್ಚು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಟೋಟಲ್ ಸ್ಯಾಲ್ರಿ ಇರುತ್ತಲ್ಲ ಅದರ 50%ಅನ್ನು ದಾಟಬಾರ್ದು, 50%ಗಿಂತ ಕಡಿಮೆನೇ ಇರಬೇಕು. ಆ ರೀತಿ ನೀವು ಕೈಯನ್ನು ಬಿಗಿ ಹಿಡಿದುಬಿಟ್ಟು ಯೋಚನೆ ಮಾಡಿ ಖರ್ಚು ಮಾಡಬೇಕು. ಸುಮ್ಮನೆ ದುಡ್ಡು ಬಂದಿದೆ ಅಂಥೇಳಿ ಉಡಾಯಿಸೋದಲ್ಲ.
ಅವಶ್ಯಕವಾದ ವಸ್ತುಗಳ ಮೇಲೆ ಅಷ್ಟೇ ಖರ್ಚು ಮಾಡೋದು ಮತ್ತು ಕೇರ್ಫುಲ್ಲಾಗಿ ಖರ್ಚು ಮಾಡೋದು. ನಂಬರ್ 4, ಡೆಟ್ ಪೇ ಅಪ್. ನೀವೇನಾದರೂ ಲೋನ್ಗಳನ್ನು ಮಾಡ್ಕೊಂಡಿದ್ರಪ್ಪ ಅಂತಂದರೆ ಆ ಲೋನ್ನ EMI ಕಟ್ಟೋದಿರುತ್ತಲ್ಲ, ಅದರ ಮೇಲೂ ಕೂಡ ನೀವು ಟೈಮ್ ಟು ಟೈಮ್ ದುಡ್ಡನ್ನು ಅಲ್ಲಿ ಅಲೋಟ್ ಮಾಡಬೇಕು. ಸ್ಯಾಲ್ರಿ ಬಂದ ತಕ್ಷಣವೇ ನೀವು ಎಷ್ಟು EMI ಕಟ್ಟೋದಿದೆ, ಎಷ್ಟು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಿದೆ ಅಲ್ಲ, ಅದಕ್ಕಂತೇಳಿ ಸೆಪ್ರೇಟಾಗಿ ಹಣವನ್ನು ಅವತ್ತೇ ತೆಗೆದಿಡಬೇಕು. ಸ್ಯಾಲ್ರಿ ಬಂದಿರುತ್ತೆ, ನೀವು ಎಲ್ಲವನ್ನು ಉಡಾಯಿಸಿಬಿಟ್ಟು EMI ಡೇಟ್ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ ಅಂಥೇಳಿ ಕಂಡವರ ಹತ್ರ ಕೈ ಚಾಚೋದಲ್ಲ. ಸೊ ಸ್ಯಾಲ್ರಿ ಬಂದ ದಿನವೇ ನೀವು ನಿಮ್ಮ ಲೋನ್ ರಿಪೇಮೆಂಟ್ಗೆ ಎಷ್ಟು ದುಡ್ಡು ಬೇಕಾಗತ್ತಲ್ಲ, EMI ಅಮೌಂಟ್ ಎಷ್ಟಿರುತ್ತಲ್ಲ ಅದಕ್ಕಂತೇಳಿ ಸೆಪ್ರೇಟಾಗಿ ತೆಗೆದಿಡಬೇಕು. ಅದು ಹೋಮ್ ಲೋನ್ ಆಗಿರಲಿ, ಕಾರ್ ಲೋನ್ ಆಗಿರಲಿ, ಪ್ರಾಪರ್ಟಿ ಲೋನ್ ಆಗಿರಲಿ, ಬಿಸ್ನೆಸ್ ಲೋನ್ ಆಗಿರಲಿ, ಮಕ್ಕಳ ಎಜುಕೇಷನ್ ಲೋನ್ ಆಗಿರಲಿ, ಅದು ಯಾವುದೇ ಥರನಾದ ಲೋನ್ ಆಗಿರಲಿ, ಒಟ್ಟಿನಲ್ಲಿ ನೀವು ಅದಕ್ಕಂತೇಳಿ ಅದರ EMI ಎಷ್ಟು ಬರುತ್ತಲ್ಲ ಅದನ್ನು ಸೆಪ್ರೇಟಾಗಿ ಸ್ಯಾಲ್ರಿ ಬಂದ ದಿನವೇ ತೆಗೆದಿಡಬೇಕು. ಲೋನನ್ನು ರಿಪೇಮೆಂಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನ ಕೇಳ್ತಾ ಇರ್ತೀರಾ, ಸರ್ ಲೋನು ಇದೆ, ಫಸ್ಟ್ ಲೋನ್ ಪೇ ಮಾಡಬೇಕಾ ಅಥವಾ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂಥೇಳಿ. ನಿಮ್ಮದೇನಾದರೂ 10 ವರ್ಷ 20 ವರ್ಷದ ಲೋನ್ ಇದೆಯಪ್ಪ ಅಂತಂದರೆ ಆವಾಗ ನೀವು ಸೈಡ್ ಟು ಸೈಡ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ನಿಮ್ಮದೇನಾದರೂ 2-3 ವರ್ಷದ ಲೋನ್ ಇದೆ ಮತ್ತು ಹೆವಿ ಇಂಟ್ರೆಸ್ಟ್ ಲೋನ್ ಇದೆ ಅಂತ ಅಂದ್ಕೊಳ್ಳಿ, ಕ್ರೆಡಿಟ್ ಕಾರ್ಡ್ ಲೋನು ಮತ್ತು ಪರ್ಸ್ನಲ್ ಲೋನ್ ಇದೆ ಅಂತ ಅಂದ್ಕೊಳ್ಳಿ, ಫಸ್ಟ್ ಅದನ್ನು ಕ್ಲೋಸ್ ಮಾಡಿ ರಿಪೇ ಮಾಡಿ ಅದಾದ ನಂತರ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ನಂಬರ್ 5, ಇನ್ವೆಸ್ಟ್ಮೆಂಟ್ ಅಕೌಂಟ್. ನೀವು ನಿಮ್ಮ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಕೊಳಿಸಬಾರ್ದು. ನೀವು ನಿಮ್ಮ ದುಡ್ಡನ್ನು ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕು. ದುಡ್ಡನ್ನು ಡಬಲ್ಲು ಟ್ರಿಬಲ್ ಮಾಡೋಕ್ಕಿರುವ ಆಪ್ಷನ್ ಯಾವುದಪ್ಪ ಅಂತಂದರೆ ಇನ್ವೆಸ್ಟ್ಮೆಂಟು. ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಎಲ್ಲವನ್ನು ಕೂಡ ಸರಿಯಾಗಿ ಕಲೀರಿ. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ, ರಿಯಲ್ ಎಸ್ಟೇಟ್ನ ಬಗ್ಗೆ ಸಾವಿರಾರು ವಿಡಿಯೋಗಳನ್ನು ಫ್ರೀಯಾಗಿ ಅಪ್ಲೋಡ್ ಮಾಡಿರುವೆ. ನನ್ನ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ, ಅವು ಫ್ರೀಯಾಗಿ ಇವೆ ಮತ್ತು ಕಲ್ತ್ಕೊಳ್ಳಿ. ಕಲಿತ ನಂತರ ಯಾವಾಗ ಸ್ಯಾಲ್ರಿ ಬಂದಿರುತ್ತೋ ಆ ದಿನವೇ ನೀವು ನಿಮ್ಮ ದುಡ್ಡನ್ನು ಸ್ವಲ್ಪ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟ್ಗಳಲ್ಲಿ ಟ್ರಾನ್ಸ್ಫರ್ ಮಾಡಿ ಇನ್ವೆಸ್ಟ್ ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ನೀವು FD RDಗಳನ್ನು ಮಾಡೋರಿದ್ದರೆ ಅದಕ್ಕಂತೇಳಿ ಸಪ್ರೇಟ್ ಅಕೌಂಟ್ಗಳಾಗ್ತವೆ. ಸೇವಿಂಗ್ ಅಕೌಂಟಿಂದ ಇಲ್ಲವೇ ಸ್ಯಾಲ್ರಿ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಸಿ. ಇನ್ನು ನೀವೇನಾದರೂ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಮಿಕ್ಕ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ಆಯಾ ಅಕೌಂಟ್ಗಳಿಗೆ ನಿಮ್ಮ ದುಡ್ಡಿನ ಸ್ವಲ್ಪ ಪ್ರಮಾಣವನ್ನು ಟ್ರಾನ್ಸ್ಫರ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಕಂಪಲ್ಸರಿಯಾಗಿ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲಪ್ಪ ಅಂತಂದರೆ ಇನ್ಫ್ಲೇಷನ್ ರೇಟಿಗೆ ಅಗೇನೆಸ್ಟ್ ಆಗಿ ನಿಮ್ಮ ಹತ್ರ ಇರುವ ದುಡ್ಡನ್ನು ಗ್ರೋ ಮಾಡಲಿಲ್ಲಪ್ಪ ಅಂತಂದರೆ ನೀವು ಎಷ್ಟೇ ದುಡ್ಡು ಗಳಿಸಿದ್ರೂ ಕೂಡ ಬಡವರಾಗೆ ಉಳಿತೀರಾ. ಮುಂದೆ ನಿಮ್ಮ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ನಿಮ್ಮ ದುಡ್ಡನ್ನು ಗ್ರೋ ಮಾಡಿ. ನಂಬರ್ 6, ಅಪೋರ್ಚುನಿಟಿ ಫಂಡ್. ಹೇಗೆ ಈ ಎಮರ್ಜೆನ್ಸಿ ನಿಮಗೆ ಹೇಳದೆ ಕೇಳದೆ ಎನಿ ಟೈಮ್ ಬರುತ್ತಲ್ಲ, ಅದೇ ರೀತಿ ಅಪೋರ್ಚುನಿಟಿಗಳು ಕೂಡ ನಿಮಗೆ ಹೇಳದೆ ಕೇಳದೆ ಬರ್ತವೆ. ಉದಾಹರಣೆಗಾಗಿ ಕೋವಿಡ್ ಬಂದಿತ್ತು, ಇಡೀ ಜಗತ್ತಿನಾದ್ಯಂತ ಲಾಕ್ಡೌನ್ ಆಗಿತ್ತು, ಸ್ಟಾಕ್ ಮಾರ್ಕೆಟ್ ಪೂರ್ತಿ ಕ್ರ್ಯಾಶ್ ಆಗಿಬಿಟ್ಟು ನೆಲಕ್ಕೆ ಕಚ್ಚಿತ್ತು. ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಸ್ಟಾಕ್ಸ್ಗಳು ಕೂಡ ₹1 ₹2 ಇಷ್ಟೊಂದು ಚೀಪ್ ರೇಟ್ದಲ್ಲಿ ಸಿಗ್ತಾ ಇದ್ವು. ಕೋವಿಡ್ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮಗೆ ದೊಡ್ಡ ದೊಡ್ಡ ಕಂಪನಿಗಳ ಶೇರ್ಸ್ಗಳು ಕೂಡ ತುಂಬಾ ಚೀಪ್ ರೇಟಿಗೆ ಸಿಗ್ತಾ ಇದ್ವು. ₹1000 ಇರುವ ಸ್ಟಾಕ್ಗಳು ಕೂಡ ₹50-60 ಸಿಗ್ತಾ ಇದ್ವು. ಇನ್ನು 100-200ಕ್ಕಿರುವ ಒಳ್ಳೊಳ್ಳೆ ಶೇರ್ಗಳ ಪ್ರೈಸು ₹1 ₹2 ಡ್ರಾಪ್ ಆಗಿತ್ತು. ಸೊ ಈ ರೀತಿ ಯಾವಾಗ ಬೇಕಾದರೂ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಪಾರ್ಚುನಿಟಿ ಸಿಗ್ಬೋದು, ರಿಯಲ್ ಎಸ್ಟೇಟಲ್ಲಿ ಅಪಾರ್ಚುನಿಟಿ ಸಿಗ್ಬೋದು. ಅಪಾರ್ಚುನಿಟಿ ನಿಮಗೆ ಎಲ್ಲಿ ಬೇಕಾದರೂ ಕೂಡ ಸಿಗುತ್ತೆ. ಅದು ಹೇಳಿ ಕೇಳಿ ಬರಲ್ಲ. ಎಮರ್ಜೆನ್ಸಿ ಹೇಗೆ ಸಡನ್ನಾಗಿ ಬರುತ್ತೋ ಅಪಾರ್ಚುನಿಟಿಗಳು ಕೂಡ ಸಡನ್ನಾಗೇ ಬರ್ತವೆ. ಅದಕ್ಕಾಗಿ ನಿಮ್ಮ ಹತ್ರ ಸೆಪ್ರೇಟಾಗಿ ಅಪಾರ್ಚುನಿಟಿ ಫಂಡ್ ಕೂಡ ಇರಬೇಕು. ಅದಕ್ಕಾಗಿ ನೀವು ಸ್ಯಾಲ್ರಿ ಬಂದ ದಿನವೇ ಸ್ವಲ್ಪ ಹಣವನ್ನು ಇದಕ್ಕೂ ಕೂಡ ಅಲಾಟ್ ಮಾಡಬೇಕು. ಯಾವಾಗ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡು ಪೂರ್ತಿ ಬಿಲ್ಡ್ ಆಗುತ್ತಲ್ಲ, 1 ವರ್ಷಕ್ಕಾಗುವಷ್ಟು ಖರ್ಚು ನಿಮ್ಮ ಸೇವಿಂಗ್ ಅಕೌಂಟಲ್ಲಿ ಸೇವ್ ಆಗುತ್ತಲ್ಲ, ಆವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ದುಡ್ಡನ್ನು ಕೂಡ ಅಪಾರ್ಚುನಿಟಿ ಫಂಡಲ್ಲಿ ಅಲಾಟ್ ಮಾಡ್ತಾ ಹೋಗಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು. ಒಟ್ಟಿನಲ್ಲಿ ನಿಮ್ಮ ಹತ್ರ ಅಪಾರ್ಚುನಿಟಿ ಫಂಡ್ ಇರಲೇಬೇಕು. ಮತ್ತು ಈ ಅಪಾರ್ಚುನಿಟಿ ಫಂಡನ್ನು ನೀವು ಅಸೆಟ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಬಳಸಿಕೊಳ್ಬೋದು. ಹೊಸ ಮನೆ, ಹೊಸ ಪ್ಲಾಟು, ಹೊಸ ಜಮೀನುಗಳನ್ನು ಖರೀದಿ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಅಪಾರ್ಚುನಿಟಿ ಫಂಡನ್ನು ಸೆಪ್ರೇಟಾಗಿ ಬಿಲ್ಡ್ ಮಾಡಿ. ನಂಬರ್ 7 ಆ್ಯಂಡ್ ಲಾಸ್ಟ್, ಸೆಲ್ಫ್ ಇನ್ವೆಸ್ಟ್ಮೆಂಟ್. ಯಾವಾಗ ನಿಮ್ಮ ಕೈಗೆ ಸ್ಯಾಲ್ರಿ ಬರುತ್ತಲ್ಲ ಅವತ್ತೇ ನೀವು ನಿಮ್ಮ ಮೇಲೆ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕು, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮೈಂಡ್ ಮೇಲೆ ದುಡ್ಡನ್ನು ಖರ್ಚು ಮಾಡಬೇಕು. ನಿಮ್ಮ ನಾಲೆಜ್ಗಾಗಿ, ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ದುಡ್ಡನ್ನು ಖರ್ಚು ಮಾಡಬೇಕು.
ಜನ ಏನು ಮಾಡ್ತಾರೆ, ಈ ಬಾಡಿ ಮೇಲೆ, ಮೇಕಪ್ ಮೇಲೆ, ಹೊಟ್ಟೆ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಆದರೆ ತಮ್ಮ ಮೈಂಡಿನ ಮೇಲೆ ಜಾಸ್ತಿ ಖರ್ಚು ಮಾಡಲ್ಲ. ಅದಕ್ಕಾಗಿಯೇ ದುಡ್ಡು ಅವ್ರ ಹತ್ರ ಬರಲ್ಲ, ಬಂದರೂ ಉಳಿಯಲ್ಲ. ನೀವು ಈ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಯಾವಾಗ ಸ್ಯಾಲ್ರಿ ಬಂದಿರುತ್ತಲ್ಲ ಆವಾಗ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ದುಡ್ಡನ್ನು ಖರ್ಚು ಮಾಡಿ. ಬೆಸ್ಟ್ ಕೋರ್ಸಸ್ಗಳಿರ್ತವೆ. ಉದಾಹರಣೆಗಾಗಿ ನೀವು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ ಯೂಟ್ಯೂಬ್ನ ಬಗ್ಗೆ ಕಲಿತು ಹಣ ಸಂಪಾದಿಸೋಕ್ಕೆ ಶುರು ಮಾಡ್ಬೋದು. ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು ಕಲಿಬೋದು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಬೋದು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಬೋದು, ಲಾಗಿಂಗನ್ನು ಕಲಿಬೋದು. ಈ ರೀತಿ ಬಹಳಷ್ಟು ಥರನಾದ ಕೋರ್ಸ್ಗಳನ್ನು ನೀವು ಕಲಿಬೋದು. ಸೊ ಯಾವಾಗ ಸ್ಯಾಲ್ರಿ ಬರುತ್ತಲ್ಲ ಆವಾಗ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಸ್ವಲ್ಪ ಖರ್ಚು ಮಾಡಿ, ನಾಲೆಜ್ ಮೇಲೆ ಖರ್ಚು ಮಾಡಿ, ಮತ್ತು ನಿಮ್ಮ ಫಿಟ್ನೆಸ್ನ ಮೇಲೆ, ಹೆಲ್ತ್ನ ಮೇಲೂ ಕೂಡ ದುಡ್ಡನ್ನು ಖರ್ಚು ಮಾಡಿ. ನಿಮಗೆ ಏನಾದರೂ ಒಂದು ತಿಳಿಲಿಲ್ಲಪ್ಪ ಅಂತಂದರೆ ಮೆಂಟ್ರ್ಗಳ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಿ, ಅವ್ರ ಜೊತೆಗೆ ಮಾತುಕತೆ ಮಾಡಿ, ಮತ್ತು ಅಲ್ಲಿಂದ ಕಲೀರಿ. ಒಟ್ಟಿನಲ್ಲಿ ಸೆಲ್ಫ್ ಇನ್ವೆಸ್ಟ್ಮೆಂಟನ್ನು ಮಾಡಿ. ಸೊ ಈ ರೀತಿ ನೀವು ನಿಮಗೆ ಸ್ಯಾಲ್ರಿ ಬಂದ ದಿನ ಈ 7 ಜಾಗಗಳಲ್ಲಿ ನಿಮ್ಮ ಹಣವನ್ನು ಸರಿಯಾಗಿ ಖರ್ಚು ಮಾಡಿದ್ರಪ್ಪ ಅಂತಂದರೆ, ಡಿವೈಡ್ ಮಾಡಿ ಸರಿಯಾಗಿ ಅಲೋಟ್ ಮಾಡಿದ್ರಪ್ಪ ಅಂತಂದರೆ ನೀವು ಕೂಡ ಲಕ್ಷಾಂತರ ಹಣವನ್ನು ಗಳಿಸ್ತಾನೆ ಇರಬಹುದು, ಲಕ್ಷಾಂತರ ಹಣವನ್ನು ಸೇವಿಂಗ್ ಮಾಡಬಹುದು ಸಲೀಸಾಗಿ. ಮತ್ತು ನೀವು ಬೇಗನೆ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡ್ಬೋದು, ನಿಮ್ಮ ಲೈಫಲ್ಲಿ ರಿಚ್ ಆಗ್ಬೋದು, ಮತ್ತು ನಿಮಗೆ ದುಡ್ಡಿನ ಸಂಕಷ್ಟ ಯಾವುದೇ ಕಾರಣಕ್ಕೂ ಬರಲ್ಲ. ಅದಕ್ಕಾಗಿ ಈ ಒಂದು ಮಾಡೆಲನ್ನು, ಫ್ರೇಮ್ವರ್ಕನ್ನು ಫಾಲೋ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.